ಶಿವಾಜಿನಗರ ಪೊಲೀಸರಿಂದ ಬೀದಿ ಕಾಮುಕನ ಬಂಧನ ಆಗಿದೆ. ಮಹಿಳೆಯರಿಗೆ ಖಾಸಗಿ ಅಂಗ ತೋರಿಸಿ ವಿಕೃತಿ ಮೆರಿತಾ ಇದ್ದಂತಹ ಆರೋಪಿ ಈತ. ಆರೋಪಿ ಕಾರ್ತಿಕ್ನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಕ್ವೀನ್ಸ್ ರಸ್ತೆಯ ರಾಜೀವ್ ಗಾಂಧಿ ಕಾಲೋನಿಯಲ್ಲಿ ನಡೆದಿದ್ದಂತಹ ಘಟನೆ ಇದು. ಏಪ್ರಿಲ್ 13ರಂದು ಊಟ ಮುಗಿಸಿ 2ನೇ ಮಹಡಿಗೆ ತೆರಳ್ತಾ ಇದ್ದಂತಹ ಮಹಿಳೆ ಆ ಸಂದರ್ಭದಲ್ಲಿ ಎದುರು ಮನೆಯಲ್ಲಿ ಇದ್ದಂತಹ ಕಾರ್ತಿಕ್ನಿಂದ ವಿಕೃತವಾದಂತಹ ವರ್ತನೆಯಾಗಿದೆ. ಪ್ಯಾಂಟ್ ಬಿಚ್ಚಿ ಖಾಸಗಿ ಅಂಗವನ್ನ ತೋರಿಸಿ ವಿಕೃತಿ ಮೆರೆದಿದ್ದಾನೆ. ಪ್ರಶ್ನೆ ಮಾಡಿದ ಮಹಿಳೆಗೆ ಪತಿ ಮೇಲೆ ಹಲ್ಲೆ ಕೂಡ ಮಾಡಿದ್ದಾನೆ ಕಾರ್ತಿಕ್ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲದೆ ಜಗಳ ಬಿಡಿಸೋದಕ್ಕೆ ಬಂದವರ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾನೆ. 2ನೇ ಮಹಡಿಯಿಂದ ಹಾಲೋ ಬ್ಲಾಕ್ ಹೂವಿನ ಪಾಟ್ ಅನ್ನ ಕೂಡ ಎಸೆದಿದ್ದಾನೆ. ಈ ಸಂದರ್ಭದಲ್ಲಿ ಇತರೆ 7 ಜನರುಗಳಿಗೂ ಕೂಡ ಗಾಯ ಆಗಿತ್ತು. ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಅಧಿಕಾರಿಗಳು ಅಂದ್ರೆ ಶಿವಾಜಿನಗರ ಪೊಲೀಸರು ಇದೀಗ ಕಾರ್ತಿಕ್ನನ್ನ ಬಂಧಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅಂದ್ರೆ ಹಲ್ಲೆಗೆ ಒಳಗಾದಂತಹ ವ್ಯಕ್ತಿ ಇದೀಗ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಪ್ಯಾಂಟ್ ಬಿಚ್ಚಿ ಖಾಸಗಿ ಅಂಗವನ್ನ ತೋರಿಸಿ ಕಾರ್ತಿಕ್ ಎನ್ನುವಂತಹ ಯುವಕನಿಂದ ವಿಕೃತಿ ಮೆರೆದಿರುವಂಥದ್ದು. ಇದೀಗ ಆತನ ಬಂಧನ ಕೂಡ ಆಗಿದೆ. ಇದು ಹೊಸದೇನಲ್ಲ. ಈ ಬೆಂಗಳೂರು ಸಿಟಿಯಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇದ್ದಾವೆ. ಈ ರೀತಿಯಾದಂತಹ ಘಟನೆಗಳು ಮರುಕಳಿಸದಂತೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಸಾರ್ವಜನಿಕರು ಮನವಿಯನ್ನ ಮಾಡ್ಕೊಳ್ತಾನೆ ಬಂದಿದ್ದಾರೆ. ಬಟ್ ಆದರೆ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಇದೆಲ್ಲದಕ್ಕೂ ಯಾವಾಗ ಕುಲಿ ಸ್ಟಾಪ್ ಇಡೋದು ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ತಮ್ಮ ಪಾಡಿಗೆ ತಾವು ಕೆಲಸ ಮುಗಿಸ್ಕೊಂಡು ಏನೋ ತಮ್ಮ ಪಾಡಿಗೆ ತಾವು ಇರ್ತಾರೆ. ಆದರೆ ಈ ರೀತಿಯಾದಂತಹ ವಿಕೃತಿ ಕಾಮಿಗಳಿರ್ತಾರಲ್ಲ, ಇಂಥವ್ರಿಗೆ ಏನು ಶಿಕ್ಷೆ ಕೊಟ್ಟರೂ ಸಾಕಾಗೋದಿಲ್ಲ. ಬೀದಿ ಕಾಮುಕನನ್ನ ಕೊನೆಗೂ ಪೊಲೀಸ್ ಅಧಿಕಾರಿಗಳು ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಾನು ಇಂటి ಕಡೆ ಕೂತ್ಕೊಂಡು ಬರ್ತಾನೆ. ನಾನು ಅಥವಾ ಅಷ್ಟು ಚಳಿಯಿಂದ ನಾನು ಪೇರು ಅಜಯ್ ಯಾರು ಅನ್ನೋ ಸರ್ ಶ್ವೇತಾ. ಹ್ಞೂ ಸರಿ ಹಂಗೆ ಮಾತಾಡೋಕ್ಕಾಗುತ್ತಾ ಸರ್? ಆಚೆ ಡಾಕ್ಟರ್ ನಿಮ್ಮ ಮಾತನ್ನು ನಿಮ್ಮ ಕಡೆ ಬೇಡ ಮಾತಾಡಿ. ನಾನು ಈ ಮೂಲಕ ಹೆಣ್ಮಕ್ಳಿಗೆ ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ಒಂದು ಕಡೆ ಯಾವ ರೀತಿಯಾದಂತಹ ಮರ್ಯಾದೆ ಸಿಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ ಸಿಲಿಕಾನ್ ಸಿಟಿಯಲ್ಲಿ.